ಅಂಜಲಿ ಅಂಬಿಗರ್ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಇವತ್ತು ಬೀದಿಗಿಳಿದಿದೆ. ರಾಜ್ಯ ಸರ್ಕಾರದ ಮೃದು ಧೋರಣೆಯ ವಿರುದ್ಧ ಬಿಜೆಪಿ ಕೆಂಡವಾಗಿದೆ. ಪ್ರತಿಭಟನೆ ನಡೀತಾ ಇರುವಂಥ ಈ ಪ್ರದೇಶದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿ ರಸ್ತೆ ಮಧ್ಯೆ ಕುಳಿತುಕೊಂಡು ರಾಜ್ಯ ಸರ್ಕಾರದ ನೀತಿಯ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಸ್ವತಃ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಯಾಕೆ ಈ ಪ್ರತಿಭಟನೆ ನಡೆಸ್ತಾ ಇದ್ದೀರಿ? ನೋಡಿ, ಕಳೆದ ಒಂದು ತಿಂಗಳ ಅವಧಿಯಲ್ಲಿ ನಾವು ನೋಡಿದರೆ ಹುಬ್ಳಿಯಲ್ಲಿ ವಿಶೇಷವಾಗಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಆದಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು ಮುಂದಾದರೂ ಕೂಡ ಕಾನೂನು ಕಠಿಣ ಕ್ರಮಗಳನ್ನು ತೆಗೆದುಕೊಳುತ್ತೆ ಅನ್ನೋಂಥ ಭರವಸೆಯಲ್ಲಿ ನಾವಿದ್ವಿ. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ, ಹುಬ್ಳಿಯಲ್ಲಿ ಈ ರೀತಿಯಾದಂಥ ಹಾಡು ಹಗಲೇ ಇವತ್ತು ಕೊಲೆಗಳಾಗ್ತಾ ಇರ್ತಕ್ಕಂಥ ನೋಡಿದರೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇವತ್ತು ಹದಗೆಟ್ಟಿದೆ. ಇವತ್ತು ಇಲಾಖೆ ಅನ್ನುವಂಥದ್ದು ಸಂಪೂರ್ಣ ವೈಫಲ್ಯವನ್ನು ಹೊಂದುವಂಥದ್ದಾಗಿದೆ. ಸರ್ಕಾರ ಕಳೆದ 20-30 ತಾಸು ಆಯ್ತು ಬಹುಶಃ ಈಗ ಟೈಮ್ ಆಗಿ, ನಿನ್ನೆ ಮರ್ಡರ್ ಆಗಿ 30 ಗಂಟೆಗಳಾದರೂ ಕೂಡ ಇನ್ನೂವರೆಗೆ ಸರ್ಕಾರದ ಒಬ್ಬ ಜನಪ್ರತಿನಿಧಿನೂ ಕೂಡ ಬಂದಲ್ಲಿ ಭೇಟಿ ಕೊಡುವಂಥ ಒಂದು ಸೌಜನ್ಯವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಸಚಿವರುಗಳು ಬಂದು ಇನ್ನೂವರೆಗೆ ಭೇಟಿ ಕೊಡುವಂಥದ್ದನ್ನು ಮಾಡಲಿಲ್ಲ. ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಇದ್ರ ಬಗ್ಗೆ ಹೇಳಿಕೆ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಇಷ್ಟು ದೊಡ್ಡ ದುರ್ದೈವದ ಸಂಗತಿ, ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾನೂನು ವೈಫಲ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ಹಾಳಾಗೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ಗೃಹ ಇಲಾಖೆ ಐತೋ ಇಲ್ಲೋ ಅನ್ನತಕ್ಕಂಥ ಯಕ್ಷ ಪ್ರಶ್ನೆ ಜನರಲ್ಲಿ ಕಾಡಾಕತ್ತೈತಿ. ಇವತ್ತು ನಾವು ನಿನ್ನೆ ಪ್ರತಿಭಟನೆ ಬರೆದಂಥ ಸಂದರ್ಭದಲ್ಲಿ ಅನೇಕ ನಮ್ಮ ತಾಯಂದ್ರು ಮಾತಾಡ್ತಾ ಇದ್ರು, ನಮಗೆ ಕೊಟ್ಬಿಟ್ರಿ ಕಾನೂನು ನಾವೇ ತೊಗೊತೀವಿ ಅನ್ನೋಂಥ ಮಾತನ್ನು. ಅಂದರೆ ಇವತ್ತು ಸರ್ಕಾರ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಸರ್ಕಾರ ಕಾನೂನು ಇಲ್ಲ ಅನ್ನೋಂಥಕ್ಕೆ ಬಂದೈತಿ. ಇನ್ನಾದರೂ ಜನ ಎಚ್ಚೆತ್ಕೊಂಡು ಅವ್ರ ಕಾನೂನು ತಮ್ಮ ಕೈಗೆ ತೊಗೊಳೋಕ್ಕಿಂತ ಮುಂಚೆ ಇನ್ನಾದರೂ ಎಚ್ಚೆತ್ಕೊಂಡು ಸರ್ಕಾರ ಅದರ ಬಗ್ಗೆ ಕಠಿಣ ಕ್ರಮ ತೊಗೊಳ್ಳೋಂಥದ್ದಾಗಬೇಕು. ಈ ರೀತಿಯಾದಂಥ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡಬೇಕು ಅನ್ನೋಂಥದ್ದನ್ನು ನಾನು ಆಗ್ರಹ ಮಾಡ್ತಾ ಇದ್ದೇವೆ. ಇದು ಒಂದೇ ಕೇಸ್ ತಗೊಳ್ಳೋದಾದ್ರೆ, ಈ ಗಿರೀಶ್ ಆರೋಪಿ ಇದ್ದಾನೆ, ಇದು ಒಂದೇ ಕೇಸ್ ತಗೊಳ್ಳೋದಾದ್ರೆ ಕಳೆದ 1 ವಾರ 10 ದಿವಸದಿಂದನೇ ಅವ್ರ ಅಜ್ಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕ್ರಮ ಕೈಗೊಂಡಿಲ್ಲ. ಮತ್ತೆ ಇದೀಗ ಮತ್ತೊಂದು ಪ್ರಕರಣ ಸಿಕ್ಕಿದೆ. ಕಳೆದ 6 ತಿಂಗಳ ಹಿಂದೆ ಒಬ್ಬ ಅಪ್ರಾಪ್ತ ಬಾಲಕಿಗೆ ಪುಸಲಾಯಿಸಿ ಒಂದು 5 ತೊಲೆ ಬಂಗಾರ ಕಿತ್ಕೊಂಡು ಹೋಗಿದ್ದಾನೆ. 20-25 ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋದಕ್ಕೆ ಟ್ರೈ ಮಾಡ್ಯಾರ, ಆದರೂ ಕಂಪ್ಲೇಂಟ್ ತಗೊಂಡಿಲ್ಲ. ಇದಕ್ಕೆಲ್ಲ ಏನು ಕಾರಣ? ಜನಪ್ರತಿನಿಧಿಗಳು ಇಂಥ ಕೇಸ್ಗಳಲ್ಲಿ ಕೈ ಹಾಕಬಾರ್ದು ಅಂತ ಹೇಳ್ತೀರಿ? ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ರೀತಿಯಾದಂಥ ಘಟನಾವಳಿಗಳು ನಡೆದಂಥ ಸಂದರ್ಭದಲ್ಲಿ ಯಾರೇ ಜನಪ್ರತಿನಿಧಿಗಳಿದ್ದಾರೆ, ಪಾರ್ಟಿ ಇರಿಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಾರ್ಟಿಯವರು ಕೂಡ ಈ ರೀತಿಯಾದಂಥ ಘಟನಾವಳಿಗಳು ನಡೆದಾಗ ಅವ್ರು ಯಾರೂ ಸಪೋರ್ಟ್ ಮಾಡಬಾರ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇಂಥ ವಿಚಿತ್ರಕಾರಿ ಶಕ್ತಿಗಳನ್ನು ದಮನ ಮಾಡಬೇಕಾದದ್ದು ಕರ್ತವ್ಯ ಜನಪ್ರತಿನಿಧಿಗಳದ್ದು ಐತಿ, ಅದ್ರ ಜೊತೆಗೆ ಇಲಾಖೆದು ಕೂಡ ಅಷ್ಟೇ ಇರ್ತೈತೆ. ಇಬ್ಬರು ಕೂಡ ಕೈಗೂಡಿಸಿದ್ರೆ ಇದರಲ್ಲಿ ಏನೂ ದೊಡ್ಡದಿಲ್ಲ ಅನ್ನೋಂಥದ್ದಾಗತ್ತೆ. ಆದರೆ ಈ ಘಟನೆ ನೋಡಿ, ಇವತ್ತು ನಿನ್ನೆ ಅವರ ಅಜ್ಜಿ ಮತ್ತು ಮೊಮ್ಮಗಳನ್ನ ಕೇಳಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದರು, 1 ವಾರದಿಂದ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ವಿ, ನಮ್ಮ ಮಗಳಿಗೆ ನ್ಯಾಯ ರೀತಿಯನ್ನು ಹತ್ಯೆ ಮಾಡ್ತೀನಿ ಅಂತ ಅವ್ರು ಹೇಳಕತ್ತಾರ ಅಂತ ಹೇಳಿದ ಮೇಲೆ ಕೂಡ ಭಾಳ ದುರ್ದೈವದ ಸಂಗತಿ, ಅಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಯಾರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ. ಬಹುಶಃ ಅವರು ಅವತ್ತು ಏನಾರ ಕರೆಸಿ ಅವತ್ತು ಕ್ರಮ ತೊಗೊಂಡಿದ್ರಂದ್ರೆ ಇವತ್ತು ಆ ಹುಡುಗಿ ಬಲಿದಾನ ಹಾಕಿದ್ದಿಲ್ಲ. ಇವತ್ತು ಆ ಹುಡುಗಿ ಇವತ್ತು ತೀರ್ ಹೋಗೈತಿ ಅಥವಾ ಮರ್ಡರ್ ಆಗೈತಿ ಅಂತಂದ್ರೆ ಎಷ್ಟು ಮರ್ಡರ್ ಮಾಡಿದಂಥ ಹೊಣೆಗಾರದನ ಅಷ್ಟೇ ಇಲಾಖೆನೂ ಅಷ್ಟೇ ಸ್ಪಷ್ಟವಾಗಿ ಹೊಣೆಗಾರಿಕೆಯನ್ನು ಹೊರಬೇಕು. ಎಲ್ಲ ಹುಬ್ಬಳ್ಳಿ ಸಣ್ಣ ಹುಡುಗರ ಕೈಯಾಗ ಚಾಕುಗಳು ಬಂದಾವ, ಗಾಂಜಾ ನಿಷೇಧಾಗ ಮಧ್ಯಾಹ್ನದಾಗ ಅಡ್ಡಾಡ್ತಾರ ಹುಡುಗರು ಅನ್ನುವಂಥ ಆರೋಪ ಕೇಳಿ ಬರ್ತದ. ಇದಕ್ಕೆಲ್ಲ ಏನು ಕಾರಣ ಅಂತೀರಿ? ಪೊಲೀಸರು ಫ್ರೀ ಹ್ಯಾಂಡ್ ಬಿಡದೇ ಇರೋದ ಕಾರಣನ, ಇನ್ನು ಪೊಲೀಸರ ನಿರ್ಲಕ್ಷ್ಯ ಕಾರಣ? ಒಂದು ಇದರಲ್ಲಿ ಎರಡಿದೆ. ಒಂದು, ಸರ್ಕಾರ ಸಕ್ಷಮ ಅಧಿಕಾರಿಗಳನ್ನು ತಂದು ಹಾಕುವಂಥ ಪ್ರಯತ್ನ ಮಾಡಬೇಕು. ಸಕ್ಷಮ ಅಧಿಕಾರಿಗಳಿದ್ರಂತಂದ್ರೆ ಏನನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಐತಿ. ಒಂದು ಕಡೆ ಇವತ್ತು ಜನಪ್ರತಿನಿಧಿಗಳ ಹಸ್ತಕ್ಷೇಪ ನಿಲ್ಲಬೇಕು. ಇವತ್ತು ನೀವು ಅವ್ರನ್ನ ದುಡ್ಡು ಕೊಟ್ಟು ತೊಗೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಹಾಕೊಂಡ್ಬಂದ್ರೆ ಏನು ಮಾಡ್ತಾರೆ ಅವ್ರು? ಇಲ್ಲಿ ಬಂದ್ಮ್ಯಾಗ ಅದನ್ನ ದಂಧೆ ಮಾಡ್ಬೇಕಾಗತ್ತೆ. ಅವ್ರು 10 ರೂಪಾಯಿ ಕೊಟ್ಟು ಬಂದ್ರೆ 12 ರೂಪಾಯಿ ಮಾಡ್ಕೊಂಡು ಹೋಗೋಕೆ ನಿಲ್ಬೇಕಾಗತ್ತೆ, ಅಷ್ಟೇ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಆಗಿದ್ದನ್ನು ಹೇಳಾಕತ್ತೀನಿ ನಿಮ್ಗೆ, ಒಳ್ಳೆ ಅದನ್ನ ದಂಧೆ ಮಾಡ್ತಾರ. ಹೀಗಾಗಿ ಈಗಾದರೂ ಕೂಡ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಪೊಲೀಸ್ ಅಧಿಕಾರಿಗಳನ್ನ ಎಲ್ಲರೂ ವರ್ಸ್ಟ್ ಅಂತಿಲ್ಲ, ಅನೇಕ ಒಳ್ಳೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಇಂಥವ್ರನ್ನ 10 ನಿಮಿಷದಲ್ಲಿ ಮಟ್ಟ ಹಾಕುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆಗೆ ಮಾಡುವಷ್ಟು ತಾಕತ್ತೈತಿ. ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯನ್ನು ದೌರ್ಭಾಗ್ಯ ಅಂತಲ್ಲ, ಆದರೆ ಜನಪ್ರತಿನಿಧಿಗಳು ಅದರ ಹಸ್ತಕ್ಷೇಪ ಮಾಡೋದ್ರಿಂದ ಪೊಲೀಸ್ ಅಧಿಕಾರಿಗಳು ಅಸಹಾಯಕತೆಯನ್ನು ವ್ಯಕ್ತಪಡಿಸುವಂಥದ್ದು ನಾವು ನೋಡಿದ್ದೇವೆ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ರಂತಂದ್ರೆ ಏನನ್ನಾದರೂ ಕೂಡ ಅವ್ರು ಮಾಡಿ ತೋರಿಸ್ತಾರಂತ ವಿಶ್ವಾಸ ಇದೆ ನಮಗೆ. ಈಗ ಏನಾಗಬೇಕು ಈ ಕೇಸ್ನಾಗೆ? ಪ್ರತಿಭಟನೆ ಹಾಕಿದೆ ನೋಡಿ, 30 ತಾಸಾಯಿತು. ಇವತ್ತು ಮರ್ಡರ್ ಆಗಿ 30 ತಾಸಾದರೂ ಕೂಡ ಇನ್ನೂವರೆಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಬರ್ತಾ ಇಲ್ಲ. ಇವತ್ತು ಅವ್ರು ಕಡುಬಡವರಾಗಿರ್ತಾರ, ಅವರ ದಿನನಿತ್ಯದ ಕೆಲಸ ನಡೆಸುವಂಥದ್ದು ಕೂಡ ಇವತ್ತು ಕಠಿಣ ಐತಿ. ಅಂಥವ್ರಿದ್ದಾಗ ಅವ್ರಿಗೆ ಸಹಾಯ ಹಸ್ತ ಅನ್ನುವಂಥದ್ದು ಕೂಡ ಇವತ್ತು ಘೋಷಣೆ ಮಾಡಿಲ್ಲ. ಅದನ್ನಾರ ಬಂದು ಮಾಡಿರಿ ಸರ್ಕಾರದವ್ರು. ಅಟ್ಲೀಸ್ಟ್ ಇವತ್ತು ಮರ್ಡರ್ ಆಗಿರ್ತಕ್ಕಂಥ ಜೀವನ ತರಕ್ಕಾಗಂಗಿಲ್ಲ, ಆದ್ರೆ ಆ ಮನೆತನಕ್ಕೆ ಏನಾದ್ರು ಒಂದು ಸಹಾಯಧನ ಅನ್ನುವ ಕನಿಷ್ಠ ಘೋಷಣೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿ. ಇವತ್ತು ಕೂಡಲೇ ಆರೋಪಿಯನ್ನ ಬಂಧಿಸಬೇಕು. ಅದ್ರ ಜೊತೆಗೆ
ಈ ಅಂಜಲಿ ಕುಟುಂಬ ಅತ್ಯಂತ ಕಡು ಬಡತನದ್ದು. ಸರ್ಕಾರ ಇದುವರೆಗೂ ಕೂಡ ಯಾವುದೇ ಒಂದು ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಕೂಡಲೇ ಪರಿಹಾರ ಘೋಷಣೆ ಮಾಡಬೇಕು. ಮತ್ತೆ ಈ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಜನಪ್ರತಿನಿಧಿಗಳು ಈ ಕಳ್ಳತನ ಕೊಲೆ ಕೇಸ್ಗಳಲ್ಲಿ ಪೊಲೀಸರಿಗೆ ಹೇಳಿ ಬಿಡಿಸುವಂಥ ಕೆಲಸಗಳಾಗಬಾರ್ದು, ಅವರ ಕೈ ಹಾಕಬಾರ್ದು ಅನ್ನುವಂಥದ್ದು ಮಹೇಶ್ ಟೆಂಗಿನಕಾಯಿ ಅವರ ಆಗ್ರಹ. ಕ್ಯಾಮ್ರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.